Hello students, welcome to my e-learning class. ಇವತ್ತು ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್ ಸೆಮ್ RCU ಯೂನಿವರ್ಸಿಟಿಗೆ ಬಿದ್ದಂತಹ ಕೇಸ್ ಸ್ಟಡಿಯನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡಾಕತ್ತೇನೆ. ಇದು 2022 ಕ್ವಶನ್ ಪೇಪರ್ ಐತಿ. ಬ್ಯಾಂಕಿಂಗ್ ಲಾ RCU ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಒಂದು ಕ್ವಶನಕ್ಕೆ 15 ಮಾರ್ಕ್ಸ್ ಐತಿದು ಕೇಸ್ ಸ್ಟಡಿ ಇರೋದ್ರಿಂದ ಈಗ ಇದ್ರೊಳಗೆ ಒಂದು ಕ್ವಶನ್ದೊಳಗೆ ಮತ್ತು ಸಬ್ ಕ್ವಶನ್ಸ್ ಅದಾವ 5 A B C D E ಅಂಥೇಳಿ 5 ಕ್ವಶನ್ ಅದಾವ. ಹೀಗಾಗಿ ಪ್ರತಿ ಕ್ವಶನ್ನಿಗೆ ಇಲ್ಲೇ ಪ್ರತಿ ಸಬ್ ಕ್ವಶನ್ನಿಗೆ 3 ಮಾರ್ಕ್ಸ್ ಅಲೋಕೇಟ್ ಮಾಡ್ತಾರೆ. ಸೊ ಆನ್ಸರ್ ಇದು ಕೇಸ್ ಸ್ಟಡಿ ಇರೋದ್ರಿಂದ ಎಸ್ ನೋದೊಳಗೆ ಆನ್ಸರ್ ಮಾಡಬೇಡ್ರಿ. ಯು ಹ್ಯಾವ್ ಟು ಗಿವ್ ಇಟ್ ವಿತ್ ಪ್ರಾಪರ್ ರೀಸನ್, ಪ್ರಾಪರ್ ಎಕ್ಸ್ಪ್ಲನೇಷನ್ಲೇ ಆನ್ಸರ್ ಮಾಡ್ಬೇಕು ನೀವು ಅಲ್ಲೇ. ಓಕೆ, ಸೆಕ್ಷನ್ ಡಿ ಒಳಗಿಂದ ಕೇಸ್ ಸ್ಟಡಿ ಐತಿ. ಸೊ ಕ್ವಶನ್ ಏನೈತಿ ನೋಡೋಣ ಅಂತಲ್ಲೇ. ಆ್ಯಸ್ ಅ ಬ್ಯಾಂಕರ್ ಹೌ ಡು ಯು ಡೀಲ್ ವಿತ್ ದ ಫಾಲೋವಿಂಗ್ ಸಿಚುವೇಶನ್ ಅಂತ ಹೇಳಿ ಕೇಳಕತ್ತಾರ. ನೀವು ಬ್ಯಾಂಕರ್ ಆಗಿ ಬ್ಯಾಂಕ್ ಮ್ಯಾನೇಜರ್ ಆಗಿ ನೀವು ಈ ಕೆಳಗಿನ ಪರಿಸ್ಥಿತಿಯಲ್ಲಿ ಹೇಗೆ ವರ್ತಿಸುವಿರಿ ಅಂಥೇಳಿ ಕೇಳಕತ್ತಾರ ಅವ್ರು ನಿಮಗೆ. ಓಕೆ, ಸೊ ಫಸ್ಟದು ಏನೈತಿ ಸಿಚುವೇಶನ್ನ ಅಂತಂದ್ರೆ ಎ ಫಿಕ್ಸ್ಡ್ ಡೆಪಾಸಿಟ್ ಆಫ್ ರುಪೀಸ್ 2 lakh ರೂಪೀದ FD ಐತಿ, ಠೇವಣಿ ಐತಿ, ಸ್ಥಿರ ಠೇವಣಿ ಐತಲ್ಲ. ಓಕೆ, ಫಾರ್ ಅ ಪೀರಿಯಡ್ ಆಫ್ 4 years 4 ವರ್ಷದ ಸಂಬಂಧ ತೆಗೆದಿಟ್ಟಿದ್ದೈತಲ್ಲ. ಎಷ್ಟು ದಿವಸಕ್ಕೆ? 4 ವರ್ಷದ ಸಂಬಂಧ. ಓಕೆ, ಸ್ಥಿರ ಠೇವಣಿ ಐತಿ 2 lakhದ್ದು 4 ವರ್ಷಕ್ಕೆ ಇಟ್ಟಿದ್ದೈತಿ. ಪ್ರೆಸೆಂಟೆಡ್ ಫಾರ್ ವಿಡ್ರಾವಲ್, ಅದನ್ನು ಪಾವತಿಗಾಗಿ ಸಲ್ಲಿಸಲಾಗಿದೆ ಅಂತ ಹೇಳ್ಯಾರ. ಜಸ್ಟ್ ಆಫ್ಟರ್ 1 year, ಯಾವಾಗ 1 year ಆದ್ಕೊಳ್ಳೇನ ಅಂತ ಹೇಳಕತ್ತಾರೆ. 1 year ಆದ್ಕೊಳ್ಳೇನ ಕಸ್ಟಮರ ಅದನ್ನು ಬ್ಯಾಂಕಿಗೆ ತೊಗೊಂಡು ಹೋಗಿ ಅದ್ರ ಮೇಲೆ ರೊಕ್ಕ ಕೊಡ್ರಿ ಅಂತ ಹೇಳಿ ಕೇಳಾಕತ್ತಾನ. ನಿಮ್ಮ ಕಡೆಯಿಂದ ಕೇಳಾಕತ್ತಾರೆ ಆ್ಯಸ್ ಅ ಬ್ಯಾಂಕರ್ ವಾಟ್ ವಿಲ್ ಯು ಡು, ನೀವು ಬ್ಯಾಂಕರ್ ಆಗಿ ಏನು ಮಾಡ್ತೀರಿ ಅಂತ ಹೇಳಿ ಕೇಳಾಕತ್ತಾರ. ಇದು FD ಇದ್ರೂ ಸುದೇಕ ಕಸ್ಟಮರ್ ಕ್ಯಾನ್ ವಿಡ್ರಾ ದ ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟ್. ಹೀ ಕ್ಯಾನ್ ವಿಡ್ರಾ ಮಾಡ್ಕೊಳ್ಳಬಹುದು. ಓಕೆ, ಬಟ್ ಹೀ ಕ್ಯಾನ್ ನಾಟ್ ರೈಟ್ ದ ಚೆಕ್ ಆನ್ ದ ಸೇಮ್. ಚೆಕ್ ಬರೆಯೋಕೆ ಬರೋಂಗಿಲ್ಲ, ಚೆಕ್ ಮುಖಾಂತರ ನಾವು ತೊಗೊಳಕ್ಕೆ ಬರೋಂಗಿಲ್ಲ, ಅದನ್ನು ಮೇಲಿನ ಮೇಲೆ ಆನ್ ಡಿಮಾಂಡ್ ತೊಗೊಳಕ್ಕೆ ಬರೋಂಗಿಲ್ಲ, ಬೇಡಿಕೆಯನ್ನು ಸಲ್ಲಿಸಿ ತೊಗೊಳಕ್ಕೆ ಬರೋಂಗಿಲ್ಲ. ನಿರ್ದಿಷ್ಟ ಕಾಲಾವಧಿಗೆ ಐತಿ ಇಟ್ಟಾನ ಅದನ್ನು ಒಪ್ತೇವೆ. ಬಟ್ ಅವ ತನ್ನ ಅಮೌಂಟನ್ನು 1 ವರ್ಷಕ್ಕೆ ತಕ್ಕೋಬಹುದು, 4 ವರ್ಷದಿದ್ದರೂ ತಕ್ಕೋಬಹುದು. 1 ವರ್ಷಕ್ಕೆ ಅಷ್ಟೇ ಏನು ಮಾಡಿಬಿಡ್ತಾರೆ ಅಂದ್ರೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಅವರಲ್ಲಿ. ಸೊ ಅದಕ್ಕೇನು ಹೇಳ್ತೇವೆ, ಬಟ್ ಆಫ್ಟರ್ ಚಾರ್ಜಿಂಗ್ ದ ಇಂಟ್ರೆಸ್ಟ್ ಓನ್ಲಿ ಫಾರ್ ದ ಪೀರಿಯಡ್ ದ ಅಮೌಂಟ್ ಈಸ್ ಡೆಪಾಸಿಟೆಡ್. ಎಷ್ಟು ಕಾಲಾವಧಿವರೆಗೆ ಡೆಪಾಸಿಟ್ ಆಗಿತ್ತಲ್ಲ ಅಮೌಂಟ, ಅಷ್ಟು ಕಾಲಾವಧಿಗೆ ಬಡ್ಡಿಯನ್ನು ಹಾಕಿ ಅದನ್ನು ಅವ ಮರು ಪಾವತಿಸಿಕೊಳ್ಳಬಹುದು ಅಂಥೇಳಿ ಹೇಳ್ತೇವೆ. ಸೊ ಕಸ್ಟಮರ್ ಹ್ಯಾಸ್ ಟು ಸಬ್ಮಿಟ್ FDR ಟು ದ ಬ್ಯಾಂಕಿಗೆ FDRನ್ನು ಸಬ್ಮಿಟ್ ಮಾಡಬೇಕು, ಹಣವನ್ನು ಮರುಪಾವತಿ ಮಾಡಿಸ್ಕೋಬೇಕು ಅಂತ ಹೇಳ್ತೇವೆ. ಹಿ ಕ್ಯಾನ್ ನಾಟ್ ವಿತ್ಡ್ರಾ ದ ಅಮೌಂಟ್ ಬೈ ಇಶ್ಯೂಯಿಂಗ್ ದ ಚೆಕ್ಕನ್ನು ಇಶ್ಯೂ ಮಾಡಿ ಮಾತ್ರ ರೊಕ್ಕ ತೊಗೊಳಕ್ಕೆ ಬರೋಂಗಿಲ್ಲ. ಮತ್ತು ಇನ್ನೂ ಒಂದು ಇದನ್ನು ಬಿಟ್ಟರೆ ರೊಕ್ಕ ಬಿಟ್ಟು ಬ್ಯಾಂಕರ್ ಇನ್ನೂ ಒಂದು ಏನು ಸಜೆಷನ್ ಕೊಡ್ಬೋದು ಅಂತಂದ್ರೆ 1 ವರ್ಷಕ್ಕಷ್ಟೇ ಬಡ್ಡಿ ಹಾಕ್ತಾರೆ, ಇದು ಒಂದಾತು ತೊಗೊಂಡು ಹೋಗ್ಬೋದು ಅಮೌಂಟ. ಇನ್ನೂ ಒಂದು ಏನು ಸಜೆಷನ್ ಕೊಡ್ಬೋದು ಅಂದ್ರೆ ಫರ್ದರ್ ಆ್ಯಸ್ ಅ ಬ್ಯಾಂಕ್ ಮ್ಯಾನೇಜರ್ ಐ ವಿಲ್ ಅಡ್ವೈಸ್ ಕಸ್ಟಮರ್ ಟು ಟೇಕ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಆನ್ FDR. ನೀವು ಇನ್ನೂ ಒಂದು ಅಡ್ವೈಸ್ ಏನು ಕೊಡ್ಬೋದು ಅಂತಂದ್ರೆ ಕಸ್ಟಮರಿಗೆ ಇನ್ನೂ ಒಂದು ಅಡ್ವೈಸ್ ಏನು ಕೊಡ್ತೀವಿ ಅಂತಂದ್ರೆ ಆ FDR ಮೇಲೆ ಅಂದರೆ ಫಿಕ್ಸ್ ಡೆಪಾಸಿಟ್ ರಿಸಿಟ್ ಮೇಲೆ ಮುದ್ದತ ಠೇವಣಿ ಮೇಲೆ ಏನು 2 lakh ಐತಲ್ಲ, ಓವರ್ ಡ್ರಾಫ್ಟ್ ಫೆಸಿಲಿಟಿ ಅನ್ನು ಕೊಡ್ಬೋದು, ಲೋನನ್ನು ಕೊಡಬಹುದು ಕಸ್ಟಮರ್ಗೆ. ಅದು ಒಂದು ಅವಕಾಶ ಐತಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಇದು ಫಸ್ಟ್ ಸಿಚುವೇಶನ್ ಆಯಿತು. ಇನ್ನು ಎರಡನೇ ಪರಿಸ್ಥಿತಿ ಬಿ ಎ ಚೆಕ್ ಡೇಟೆಡ್ 10/5/2022. ಎಂದಿಗೆ ಬರೆದಿದ್ದೈತದು? 10/5/2022, 10/5/2022 ಬರೆದಿದ್ದೈತಿ. ಈಸ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಆನ್ 15/8/2022.
15/8/2022 ಅದನ್ನು ಬ್ಯಾಂಕಿಗೆ ಪ್ರಸ್ತುತಪಡಿಸಿದಾರ. ಓಕೆ, ಪ್ರಸ್ತುತಪಡಿಸಿದಾರ. 10ನೇ ತಾರೀಕಿಗೆ 10/5 ಬರೆದದ್ದನ್ನು 15/8 ಪ್ರಸ್ತುತಪಡಿಸ್ಯಾರ ಅಂತ ಹೇಳಕತ್ತೇವಲ್ಲೇ. One of the condition to honor the check is the check is presentation of the check within reasonable time ಆಗಿರಬೇಕು. ನಿರ್ದಿಷ್ಟ ಕಾಲಾವಧಿಯಲ್ಲಿ ಚೆಕ್ ಪ್ರಸ್ತುತಪಡಿಸಿರಬೇಕು ಬ್ಯಾಂಕಿಗೆ ವಿಡ್ರಾ ಮಾಡ್ಕೊಳ್ಳಾಕ, ಪಾವತಿ ಮಾಡ್ಕೊಳ್ಳಾಕ. ಓಕೆ, ರೀಸನೇಬಲ್ ಟೈಮ್ ಅಂತ ಹೇಳ್ತೇವೆ, ಕಾಲಾವಧಿ ಅಂತ ಹೇಳ್ತೇವೆ. ಚೆಕ್ ಶುಡ್ ಬಿ ಪ್ರೆಸೆಂಟೆಡ್ ವಿದಿನ್ 3 months ಫ್ರಮ್ ದ ಡೇಟ್ ಆಫ್ ಇಶ್ಯೂ ಮಾಡಿದ 3 ತಿಂಗಳ ಒಳಗಾಗಿ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು ಅಥವಾ ಅದರ ರೊಕ್ಕನ ನಾವು ತಕ್ಕೋಬೇಕು, ಹಣವನ್ನು ನಾವು ತಕ್ಕೋಬೇಕು ಅಂತ ಹೇಳ್ತೇವೆ. ಪ್ರೆಸೆಂಟ್ ಅಂದರೆ ಇನ್ನು ಹೋಗಿ ಕಲೆಕ್ಟ್ ಮಾಡೋಕ್ಕೆ ಕೊಡಬೇಕು ಅಂತ ಹೇಳಾಕತ್ತೇವೆ ನಾವಲ್ಲೇ. ಸೊ ಇಲ್ಲಿ ಟೈಮ್ ಪೀರಿಯಡ್ ನೋಡೋಣ. 10/5 10/6 ತನಕ 1 ಮಂತ್ ಆಯ್ತು. 10/6 10/7 ತನಕ 2ನೇ ಮಂತ್ ಆಯ್ತು. 10/7 10/8 ತನಕ 3ನೇ ಮಂತ್ ಆಯ್ತು. ಅಂದರೆ 10/8 ಆ ಚೆಕ್ಕಿನ ಕಾಲಾವಧಿ ಮುಗಿದು ಹೋಯ್ತಲ್ಲೇ. ಸೊ ನೀವೇನು ಮಾಡ್ತೀರಿ ಈಗ? ಇದನ್ನು ಆನರ್ ಮಾಡ್ತೀರಿ. 3 months ಎಕ್ಸ್ಪೈರ್ ಆಗಿ ಹೋತಿಲ್ಲ, 3 months ಎಕ್ಸ್ಪೈರ್ ಆಗಿ ಹೋತು, ಹೆಚ್ಚಾಗೈತಿ ಟೈಮ್ ಪೀರಿಯಡ್. 15ನೇ ತಾರೀಕಿಗೆ ಅಲ್ಲೇ ಸಬ್ಮಿಟ್ ಮಾಡೋಣ. 15ನೇ ತಾರೀಕಿಗೆ ಸಬ್ಮಿಟ್ ಮಾಡೋಣ ಅಂತಂದ್ರೆ ಆ್ಯಸ್ ಅ ಮ್ಯಾನೇಜರ್ ಐ ವಿಲ್ ಡಿಸ್ಆನರ್ ದ ಚೆಕ್ ಅಂತ ಹೇಳಬೇಕು. ಸೊ ಫಸ್ಟಿಗೆ ಆನ್ಸರ್ ಬರೀತಿರ್ಬೇಕಾದ್ರೆ ಐ ವಿಲ್ ಡಿಸ್ಆನರ್ ದ ಚೆಕ್ ಅಂದ ಈ ರೀಸನ್ ಹೇಳಬೇಕು ನೀವಲ್ಲೇ. ಓಕೆ, ದ ಚೆಕ್ ಈಸ್ ಡಿಸ್ಆನರ್ಡ್ ಅಂತ ಹೇಳಿ. ಇನ್ನು ಥರ್ಡ್ ಸಿಚುವೇಶನ್, ಅ ಚೆಕ್ ಈಸ್ ಡೇಟೆಡ್. 3ನೇ ಸಿಚುವೇಶನ್ಗೆ ಹೇಳ್ಯಾರಲ್ಲೇ. ಅ ಚೆಕ್ ಡೇಟೆಡ್ 25/7/2022 ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಆನ್ 20/7/2022. 25 ಅಂತ ಹೇಳಿ ಅದು ಏನು ಡೇಟ್ ಕಾಲಮ್ ಇರ್ತೈತಲ್ಲ ಅಲ್ಲಿ ತುಂಬಿದ್ದಿರ್ತೈತಿ. 25/7 ಅಂತ ಹೇಳಿ ಬರೆದದ್ದೈತಿ. ಅದನ್ನು ನೀವೇನು ಮಾಡಿದ್ರಿ ಅಂತಂದರೆ 20ನೇ ತಾರೀಕಿಗೆ ತೊಗೊಂಬಂದ್ರಿ, ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿದ್ರಿ. ಓಕೆ, 20ನೇ ತಾರೀಕಿಗೆ ನಾವೇನು ಮಾಡಿದ್ದೀವಿ ಅಂತಂದ್ರೆ ಪ್ರೆಸೆಂಟ್ ಮಾಡಿದ್ದೀವಿ. ಮಾಡಿದ ಹೊತ್ನಾಗ ಡೇಟರ್ ಐತಿ 25, ನಾವು ಪ್ರೆಸೆಂಟ್ ಮಾಡಾಕತ್ತೇವೆ 20ನೇ ತಾರೀಕಿಗೆ. ಬ್ಯಾಂಕರ್ ರೊಕ್ಕ ಕೊಡ್ತಾನು ಇಲ್ಲ. ಆ್ಯಸ್ ಅ ಬ್ಯಾಂಕರ್ ನೀವೇನು ಮಾಡ್ತೀರಿ ಅಂತಂದ್ರೆ ಡಿಸ್ಆನರ್ ಮಾಡ್ತೀರಿ ಅದನ್ನು, ಚೆಕ್ಕನ್ನು. ಡಿಸ್ಆನರ್ ಯಾಕೆ ಮಾಡ್ತೀರಿ? ದ ಚೆಕ್ ಈಸ್ ಪೋಸ್ಟ್ ಡೇಟೆಡ್. ಮುಂದಿನ ದಿನಾಂಕದ ಚೆಕ್ ಐತೆ ಅದಲ್ಲೇ. ಯಾಕಂದ್ರೆ ಮುಂದಿನ ದಿನಾಂಕದ ಚೆಕ್ ಐತಿ, ಅದಕ್ಕೆ ಅದನ್ನು ಡಿಸ್ಆನರ್ ಮಾಡಾಕತ್ತೀರಿ. ಓಕೆ, ನೆಕ್ಸ್ಟ್ ಸಿಚುವೇಶನ್, ಅ ಕಸ್ಟಮರ್ ಆಫ್ ಅ ಬ್ಯಾಂಕ್ ಹ್ಯಾಸ್ ಕೆಪ್ಟ್ ಹೀಸ್ ವ್ಯಾಲ್ಯೂಯಬಲ್ಸ್ ಫಾರ್ ಸೇಫ್ ಕಸ್ಟಡಿ. ಬ್ಯಾಂಕಿನ ಗ್ರಾಹಕ ಏನು ಮಾಡೋಣ, ತನ್ನ ಒಂದು ಮೌಲ್ಯವಾನ ವಸ್ತುಗಳನ್ನು ಸೇಫ್ ಕಸ್ಟಡಿ ಒಳಗಿಟ್ಟಾನ, ಸೇಫ್ ಡೆಪಾಸಿಟ್ ಲಾಕರ್ ಒಳಗಿಟ್ಟಾನ. ಕ್ಯಾನ್ ಯು ಎಕ್ಸಸೈಸ್ ಅ ರೈಟ್ ಆಫ್ ಲೀನ್ ಆನ್ ವ್ಯಾಲ್ಯೂಯಬಲ್ಸ್ ಫಾರ್ ಅ ಓವರ್ ಡ್ಯೂಸ್ ಆಫ್ ಡೆಟ್ಸ್ ಆಫ್ ದ ಕಸ್ಟಮರ್. ಕಸ್ಟಮರನ್ನು ಒಂದು ಓವರ್ ಡ್ಯೂ ಅಂದ್ರೆ ಸಾಲದ ಮರುಪಾವತಿಗಾಗಿ ಸ್ವಾಧೀನತಾ ಹಕ್ಕನ್ನು ಬ್ಯಾಂಕರ್ ಚೆಲ್ಲಿಸ್ಬಹುದಾ ಅಂತ ಹೇಳಿ ಕೇಳಾಕತ್ತಾರಲ್ಲೇ. ಬ್ಯಾಂಕರನ್ನು ತನ್ನ ಸ್ವಾಧೀನತಾ ಹಕ್ಕನ್ನು ಈ ಸೇಫ್ ಕಸ್ಟಡಿ ಮೇಲೆ ಚಲಾಯಿಸ್ಬೋದಾ ಅಂತ ಹೇಳಿ ಕೇಳಾಕತ್ತಾರ. ಇಲ್ಲೇ ಆನ್ಸರ್ ಏನು ಬರ್ತೈತಿ ಅಂತಂದ್ರೆ ದ ಬ್ಯಾಂಕರ್ ಕ್ಯಾನ್ ನಾಟ್ ಎಕ್ಸಸೈಸ್ ರೈಟ್ ಆಫ್ ಲೀನ್ ಆನ್ ವ್ಯಾಲ್ಯೂಯಬಲ್ಸ್ ಇನ್ ಸೇಫ್ ಕಸ್ಟಡಿ. ಓಕೆ, ಸ್ವಾಧೀನತಾ ಹಕ್ಕನ್ನು ಬ್ಯಾಂಕರ್ ವ್ಯಾಲ್ಯೂಯಬಲ್ಸ್ ಮೌಲ್ಯವಾನ ವಸ್ತುಗಳ ಮೇಲೆ, ಸೆಕ್ಯುರಿಟಿಗಳ ಮೇಲೆ, ಸೇಫ್ ಕಸ್ಟಡಿ ಲಾಕರ್ ಮೇಲೆ ಹಾಕಕ್ಕೆ ಬರೋಂಗಿಲ್ಲ ಅಂತ ಹೇಳ್ತೇವೆ ನಾವಲ್ಲೇ. ಯಾಕೆ ಅಂತಂದ್ರೆ ಬಿಕಾಸ್ ವ್ಯಾಲ್ಯೂಯಬಲ್ಸ್ ಆರ್ ಕೆಪ್ಟ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಅವನು ಇಟ್ಟಿರ್ತೇವೆ ನಾವಲ್ಲೇ. ಆ್ಯಸ್ ಅ ಬ್ಯಾಂಕರ್ ಅಂತ ಹೇಳಿ ನೀವು ನನಗೆ ಸಾಲ ಕೊಟ್ಟಿರಿ, ಡೆಟ್ ಏನೈತಿದು ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ದೊಳಗೆ, ಕಸ್ಟಮರ್ ರಿಲೇಷನ್ಶಿಪ್ದೊಳಗೆ ಪ್ರೈಮರಿ ರಿಲೇಷನ್ಶಿಪ್ ಐತಿ. ಬ್ಯಾಂಕರ್ ನನಗೆ ಸಾಲ ಕೊಟ್ಟಾನ ಅಂತಂದ್ರೆ ಅವ ನನಗೆ ಸಾಹುಕಾರ ಅದಾನ, ನಾನು ಸಾಲಗಾರ ಅದೇನಲ್ಲೇ. ಓಕೆ, ಆ ಒಂದು ರಿಲೇಷನ್ಶಿಪ್ ಬೇರೆನಾ. ನಾ ಇಲ್ಲೇ ನನ್ನ ವ್ಯಾಲ್ಯೂಯಬಲ್ಸನ್ನು ಬ್ಯಾಂಕರ್ ಜೋಡಿ ಇಟ್ಟೇನಿ ಅಂತಂದ್ರೆ ಇಲ್ಲಿರ್ತಕ್ಕಂತಹ ಒಂದು ರಿಲೇಷನ್ಶಿಪ್ ಏನೈತಿ ಅಂದ್ರೆ ಬೇಲರ್ ಬೇಲಿ ರಿಲೇಷನ್ಶಿಪ್ ಐತಿ. ನಾ ಬೇಲರ್ ಅದೇನಿ, ಬ್ಯಾಂಕರ ಬೇಲಿ ಅದಾನ.
ಅವ ನಿಕ್ಷೇಪಿತ ಅದಾನ, ನಾನು ನಿಕ್ಷೇಪಕ ಅದೇನಿ. ಈ ಒಂದು ಸಂಬಂಧನ ಬೇರೆ. ನನ್ನ ವಸ್ತುಗಳನ್ನು ನೀನು ಸುರಕ್ಷಿತವಾಗಿ ಇಡು ಅಂತ ಹೇಳಿ ಕೊಟ್ಟಿರ್ತೀನಿ. ಅಂದಮೇಲೆ ಲೋನ್ ರೀಪೇಮೆಂಟ್ ಸಂಬಂಧ ರೈಟ್ ಆಫ್ ಲೀನ್ ಸ್ವಾಧೀನತಾ ಹಕ್ಕನ್ನು ಚಲಾಯಿಸೋಕೆ ಬ್ಯಾಂಕರಿಗೆ ಬರೋದಿಲ್ಲ. ಸೊ ಆನ್ಸರ್ ಏನಾಗ್ತೈತಿ ಇಲ್ಲೇ, ನೋ ಕ್ಯಾನ್ ನಾಟ್ ಎಕ್ಸಸೈಸ್ ರೈಟ್ ಆಫ್ ಲೀನ್ ಆನ್ ವ್ಯಾಲ್ಯೂಯೇಬಲ್ಸ್ ಇನ್ ಸೇಫ್ ಕಸ್ಟಡಿ ಅಂತ ಹೇಳಿ ಹೇಳ್ತೇವೆ. ಓಕೆ, ಯಾಕಂತಂದ್ರೆ ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್, ಸೇಫ್ ಕಸ್ಟಡಿಗೆ ಬೇಲರ್ ಬೇಲಿ ರಿಲೇಷನ್ಶಿಪ್ ಇರುತ್ತಾ. ಓಕೆ, ನಿಕ್ಷೇಪಿತ ಮತ್ತು ನಿಕ್ಷೇಪಕನ ಸಂಬಂಧ ಇರೋದರಿಂದ ಇಲ್ಲೇ ಸ್ವಾಧೀನತಾ ಹಕ್ಕನ್ನು ಚಲಾಯಿಸಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳ್ತೇವೆ. ಇನ್ನು ಲಾಸ್ಟ್ ಸಿಚುವೇಶನ್ 5ನೇದು, ಆ್ಯಂಡ್ ಅಕೌಂಟ್ ಪೇಯಿ ಕ್ರಾಸ್ ಚೆಕ್ ಈಸ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಓವರ್ ದ ಕೌಂಟರ್. ಬರೀ ಪ್ರಾಪ್ತಿಕರ್ತನ ಖಾತೆಗೆ ಮಾತ್ರ ಅಂಥೇಳಿ ಅದು ರೇಖನ ಮಾಡಿದಂತಹ ಚೆಕ್ಕನ್ನು ಅಲ್ಲಿ ಕೌಂಟ್ರ್ ಮೇಲೆ ಪೇಮೆಂಟಕ್ಕೆ ಸಂದಾಯಕ್ಕಾಗಿ ಸಲ್ಲಿಸ್ಯಾರ. ಆ ಚೆಕ್ಕನ್ನು ಬ್ಯಾಂಕರಾಗಿ ನೀವು ಸ್ವೀಕರಿಸ್ತೀರಾ ಅಂತ ಹೇಳಿ ಕೇಳಾಕತ್ತಾರ. ಇಲ್ಲ ಅಂಥೇಳಿ ಹೇಳಬೇಕು. ನಾವು ಸ್ವೀಕರಿಸಂಗಿಲ್ಲ, ಇಟ್ ಈಸ್ ಡಿಸ್ಆನರ್ಡ್, ಅಗೌರವಕ್ಕೆ ಒಳಪಡ್ತತಿ ಅಂತ ಹೇಳಬೇಕು. ಯಾಕಂತಂದ್ರೆ crossed account pay check only deposited directly to the ಕಸ್ಟಮರ್ಸ್ ಅಕೌಂಟಿಗೆ ಡೈರೆಕ್ಟ್ಲಿ ಡೆಪಾಸಿಟ್ ಮಾಡ್ತೀರಿ. ಅಲ್ಲೇ ಹಣವನ್ನು ಓವರ್ ದ ಕೌಂಟರ್ ಅಂತಂತಂದ್ರೆ ಏನು, ಅಲ್ಲಿದಲ್ಲೇ ಹಣವನ್ನು ಕೊಡಬೇಕು ಅಂಥೇಳಿ ಹೇಳ್ತೇವೆ ನಾವಲ್ಲೇ. ಇಲ್ಲೇ ಇಟ್ ಈಸ್ ನಾಟ್ ಪೇಯ್ಡ್ ಓವರ್ ದ ಕೌಂಟರ್ ಬಿಕಾಸ್ ಮ್ಯಾನಿಪ್ಯುಲೇಷನ್ ಅವಾಯ್ಡ್ ಮಾಡೋದೈತೆ. ಅಲ್ಲೇ ಸೇಫ್ಟಿ ಆಫ್ ದ ಚೆಕ್ಕಿನ ಸಂಬಂಧನ ಅಕೌಂಟ್ ಪೇಯಿ ಕ್ರಾಸ್ ಮಾಡಿದ್ದಿರತ್ತದಲ್ಲೇ. ಅದರ ಸಂಬಂಧ ಇದನ್ನು ಡೈರೆಕ್ಟಾಗಿ ಗ್ರಾಹಕನ ಒಂದು ಖಾತೆಗೆನ ಜಮಾ ಮಾಡಲಾಗ್ತತಿ ಅಂಥೇಳಿ ಹೇಳ್ತೇವೆ. ಅದಕ್ಕೆ ಈ ಚೆಕ್ಕ ಅಗೌರವಕ್ಕೆ ಒಳಪಡಲಾಗ್ತತಿ ಅಂಥೇಳಿ ಹೇಳ್ತೇವೆ. ಇದು ಕೇಸ್ ಸ್ಟಡಿ ಐತಿ RC. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, share and comment on my YouTube channel. Thank you.